ನಮಸ್ಕಾರ, ಎ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಹಳ್ಳಿ ಸುತ್ತಿ ದಲಿತ ಕೇರಿಗಳಲ್ಲಿ ಕುಳಿತು ಸಮಸ್ಯೆ ಬಗೆಹರಿಸುತ್ತಿದ್ದೇನೆ. ತಾಲೂಕು ಕಚೇರಿ ಮುಂದೆ ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡುವುದರಿಂದ ಸಮಸ್ಯೆ ಬಗೆಹರಿಯೋಲ್ಲ. ಟಾಂಗ್ ಕೊಟ್ಟ ಪ್ರದೀಪ್ ಈಶ್ವರ್. ರೈತರ ಹಾಲಿಗೆ ಪ್ರೋತ್ಸಾಹಧನ ನೀಡಲು ಸರ್ಕಾರದ ಬಳಿ ಹಣ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ ಸಂಸದ ಸುಧಾಕರ್. ಎ ನ್ಯೂಸ್ ಟಿವಿ ವರದಿಗೆ ಸ್ಪಂದಿಸಿದ ಅಧಿಕಾರಿಗಳು. ಅಂಬೇಡ್ಕರ್ ಭವನ ನಿರ್ವಹಣಾ ಸಮಿತಿ ಸಭೆ. ಅಂಬೇಡ್ಕರ್ ಭವನದ ಆಧುನೀಕರಣಕ್ಕೆ ಕ್ರಮ ಕೈಗೊಳ್ಳುವ ಭರವಸೆ. ವಾರ್ತೆಗಳ ವಿವರ. ಧರಣಿ ಮಾಡೋದು ತಪ್ಪಲ್ಲ, ಆದ್ರೆ ಅದಕ್ಕೂ ಮೊದಲು ನನ್ನ ಬಳಿ ಚರ್ಚಿಸಿ. ಸಮಸ್ಯೆ ಬಗೆಹರಿಯದಿದ್ದಲ್ಲಿ ನಂತರ ಅವರು ಧರಣಿ ಮಾಡಲಿ. ಅದು ಬಿಟ್ಟು ಈಗ ತಾಲೂಕು ಕಚೇರಿ ಮುಂದೆ ಕುಳಿತು ಪ್ರತಿಭಟನೆ ನಡೆಸಿದ್ರೆ ಬೇಡಿಕೆಗಳಿಗೆ ಸ್ಪಂದನೆ ಸಿಗೋಲ್ಲ. ನಾನು ಸುಮಾರು 110 ಹಳ್ಳಿ ಸುತ್ತಿ ಬಹುತೇಕ ದಲಿತರ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನ ನಡೆಸುತ್ತಿದ್ದೇನೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ದಲಿತ ಸಂಘಟನೆಗಳ ಅನಿರ್ದಿಷ್ಟ ಹೋರಾಟಗಾರರಿಗೆ ತಿರುಗೇಟು ನೀಡಿದ್ದಾರೆ. ಇಲ್ಲ, ನಾನು ಅವ್ರ ಬಗ್ಗೆ ಮಾತಾಡಲ್ಲ. ನಾನು ಕೇವಲ ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡ್ತೀನಿ. ವೆಯ್ಟ್ ಅಂಡ್ ಸಿ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಚಿಕ್ಕಬಳ್ಳಾಪುರ ತಾಲೂಕು ಕಮ್ಮಗುಟ್ಟಹಳ್ಳಿ ಪಂಚಾಯಿತಿ ಕಡೆ ಶಾಸಕ ಪ್ರದೀಪ್ ಈಶ್ವರ ನಮ್ಮೂರಿಗೆ ನಮ್ಮ ಶಾಸಕರು ಭೇಟಿ ಕಾರ್ಯಕ್ರಮ ಸಾಗಿತ್ತು. ಇಂದು ಕಮ್ಮಗುಟ್ಟಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಜನರ ಸಮಸ್ಯೆಗಳನ್ನು ಆಲಿಸಿದ ಶಾಸಕ ಪ್ರದೀಪ್ ಈಶ್ವರ್ ಮನೆ ನಿವೇಶನ, ಸಮಾಧಿ ನಿರ್ಮಾಣಕ್ಕೆ ಜಾಗ, ರಸ್ತೆ ದುರಸ್ತಿ, ಚರಂಡಿ ಕಾಮಗಾರಿಗಳ ಪಟ್ಟಿ ಮಾಡಿದ್ದಾರೆ. ಕೆಲವರು ವೈಯಕ್ತಿಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಅವಲತ್ತುಕೊಂಡಿದ್ದಾರೆ. ಇನ್ನು ಕೆಲವರು ಆರೋಗ್ಯ ಸಮಸ್ಯೆಗಳನ್ನು ಮುಂದಿಟ್ಟಿದ್ದಾರೆ. ಈ ವೇಳೆ ವರದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ, ದಲಿತ ಸಂಘರ್ಷ ಸಮಿತಿ, ರೈತ ಸಂಘದ ಸಮಿತಿಗಳು ತಾಲೂಕು ಕಚೇರಿ ಮುಂದೆ ಟೆಂಟ್ ಹಾಕಿಕೊಂಡು ಧರಣಿ ನಡೆಸಿದರೆ ತಹಶೀಲ್ದಾರ್ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋಲ್ಲ. ಅವರ ಸಮಸ್ಯೆಗಳನ್ನು ಮೊದಲು ನನ್ನ ಬಳಿ ತಿಳಿಸಿ ನಾನು ಆಗೋಲ್ಲ ಎಂದಿದ್ದರೆ ಅವರು ಪ್ರತಿಭಟನೆ ನಡೆಸಲಿ. ನಾನು ಪ್ರತಿದಿನ ಗ್ರಾಮಕ್ಕೆ ಭೇಟಿ ಕೊಟ್ಟ ವೇಳೆ ಬಹುತೇಕ ದಲಿತ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿದ್ದೇನೆ. ಇದೇ ಸಮಸ್ಯೆಗಳನ್ನು ಅವರು ಮುಂದಿಟ್ಟುಕೊಂಡು ಧರಣಿ ಮಾಡುತ್ತಿದ್ದಾರೆ ಅಷ್ಟೇ ಎಂದು ಹೋರಾಟಗಾರರಿಗೆ ಕಿಚಾಯಿಸಿದರು. ಇಲ್ಲ, ಅದು ನಾನು ಹೇಳೋದು ತಾಲೂಕು ಆಫೀಸ್ ಮುಂದೆ ಖಂಡಿತವಾಗ ಅವ್ರು ಹೋರಾಟ ಮಾಡೋದ್ರಲ್ಲಿ ತಪ್ಪಿಲ್ಲ. ನಾನೀಗ ನೋಡಿ 2 ಊರಲ್ಲಿ ದಲಿತ ಸಮುದಾಯದವ್ರ ಕಷ್ಟ ಕೇಳೋಕ್ಕೆ ಅಲ್ವ ಬಂದಿರೋದು. ಎಷ್ಟು ದಿನ ಅಂತ ತಾಲೂಕು ಆಫೀಸಲ್ಲಿ ಸ್ಟ್ರೈಕ್ ಮಾಡಿದ್ರೆ ನ್ಯಾಯ ಸಿಗುತ್ತೆ? ಖಂಡಿತವಾಗೂ ಅವ್ರ ಹೋರಾಟಕ್ಕೆ ನಾನು ಗೌರವ ಕೊಡ್ತೀನಿ, ಬೆಲೆ ಕೊಡ್ತೀನಿ, ಅವ್ರ ಮನವಿನೂ ನಾನು ಸ್ವೀಕರಿಸ್ತೀನಿ. ಆದರೆ ದಲಿತರಿಗೆ ನ್ಯಾಯ ಸಿಗೋದು ತಾಲೂಕು ಕಚೇರಿ ಹತ್ರ ಸ್ಟ್ರೈಕ್ ಮಾಡಿದಾಗಲ್ಲ, ಹಳ್ಳಿಯಲ್ಲಿ ಬಂದಾಗ. ಇವತ್ತು ನೋಡಿ, ನಾನು ಸುತ್ತಿರೋ 2 ಊರಲ್ಲೂ ದಲಿತ ಸಮುದಾಯದವರೇ ಇದ್ದಾರೆ. ಅವ್ರ ಕಷ್ಟ ಕೇಳೋಕ್ಕೆ ಬಂದಿದ್ದೀನಿ. ನಾನು ಹೇಳೋದು, ಅದನ್ನು ಒಂದು ಸ್ಟ್ರೈಕ್ ಮಾಡಿ ಹಂಗೆ ಹೇಳೋದಕ್ಕಿಂತ ಅದನ್ನೇ ಬಂದು ನಮ್ಗೆ ಹೇಳ್ಬೋದಲ್ಲ. ಅಣ್ಣ ಹಿಂಗಲ್ಲ, ನಾವು 110 ಹಳ್ಳಿ ಸುತ್ತಿದ್ದೀವಲ್ಲ, ಜಾಸ್ತಿ ದಲಿತ ಸಮುದಾಯದ ಹಳ್ಳಿಗಳಿಗೆ ಹೋಗ್ತಿದ್ದೀವಲ್ಲ, ಅಣ್ಣ ನನಗಿಂತ ಹಳ್ಳಿಯಲ್ಲಿ ಮನೆಯೆಲ್ಲ ಬಾಣ, ನಾನು ಯಾವತ್ತೂ ಅವ್ರ ಮುಖಂಡತ್ವವನ್ನು ಒಪ್ತೀನಿ ಅಂದರೆ, ಅಣ್ಣ ಇಂಥ ಹಳ್ಳಿಯಲ್ಲಿ ಮನೆಯಲ್ಲಿಲ್ಲ, ನನ್ನನ್ನು ಬಂದು ಬಲವಂತ ಮಾಡಿ ಕರ್ಕೊಂಡೋಗಿ ಮನೆ ಹಾಕ್ಸ್ಬೇಕು. ಅಣ್ಣ ಇಂಥ ಹಳ್ಳಿಯಲ್ಲಿ ಚರಂಡಿ ಇಲ್ಲ, ನನಗೆ ಹೇಳಿ ಕರ್ಕೊಂಡು ಹೋಗ್ಬೇಕು. ಇಲ್ಲ, ನಾನು ಹಳ್ಳಿಗಳಿಗೆ ಬರ್ತಿದ್ದೀನಿ, ಸಮುದಾಯದ ಮುಖಂಡರೆಲ್ಲ ನನ್ನ ಜೊತೆ ಬರಬೇಕು. ಹಿಂಗೆ ಮಾಡಿದ್ರೆ ನ್ಯಾಯ ಸಿಗುತ್ತೆ. ಹೋರಾಟಗಳಿಂದನೇ ಈಗ ನಾವು MLAಗಳು ಸ್ಪಂದಿಸಲೇ ಇಲ್ಲ ಅಂದಾಗ ಹೋರಾಟಗಳು ಮಾಡಬೇಕು. ಆದರೂ ಮಾಡ್ತಿದ್ದಾರೆ, ಅವ್ರಿಗೆ ಗೌರವ ಕೊಡೋಣ. ಇದು ಪ್ರಜಾಪ್ರಭುತ್ವ. ಅವ್ರದ್ದೇನು ಡಿಮ್ಯಾಂಡ್ಸ್ ಇದೆಯೋ ಫುಲ್ಫಿಲ್ ಮಾಡ್ತೀವಿ. ಇನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಲೇವಡಿ ಮಾಡಿದ್ದ ತಾಲೂಕಿನಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗುತ್ತಿದೆ. ಪೊಲೀಸರ ಭಯವೇ ಪುಂಡುಪೋಖರಿಗಳಿಗೆ ಇಲ್ಲದಂತಾಗಿದೆ ಎಂದು ಗುಡುಗಿದ್ದ ಮಾತಿಗೆ ಉತ್ತರಿಸಿ, ಹಿಂದಿನ ಪ್ರಕರಣಗಳನ್ನೊಮ್ಮೆ ತಿರುವಿ ನೋಡಲಿ ಗೊತ್ತಾಗುತ್ತದೆ. ಈಗ ಯೂಟ್ಯೂಬ್, ವೆಬ್ಸೈಟ್, ಸಾಮಾಜಿಕ ಜಾಲತಾಣಗಳು ಸಣ್ಣ ಕ್ರೈಮ್ ಆದರೂ ಪ್ರಕಟಣೆಗೊಳ್ಳುತ್ತದೆ. ಹಾಗಾಗಿ ಜನ ಮರಳು ಜಾತ್ರೆ ಮರಳು ಅನ್ನೋ ಹಾಗೆ ಮಾತಾಡುವುದಲ್ಲ, ವಾಸ್ತವತೆಯನ್ನು ಅರಿತು ಮಾತಾಡಲಿ ಎಂದು ತಿರುಗೇಟು ನೀಡಿದರು. ನೋಡಿ, ಒಂದು ಇತ್ತೀಚೆಗೆ ಲಾಸ್ಟ್ ನೀವು ಕ್ರೈಮ್ ರೇಟ್ನ ತೆಗೆದು ನೋಡಿ, ಪ್ರಕರಣಗಳು ಈ ಯೂಟ್ಯೂಬ್ ಚಾನಲ್ಗಳು ಜಾಸ್ತಿ ಆಗಿದೆ ಅಷ್ಟೇ. ಅದು ಪ್ರತಿಯೊಂದು ಚಾನಲಲ್ಲಿ ಬರ್ತಾ ಇರೋದ್ರಿಂದ ಕ್ರೈಮ್ ರೇಟ್ ಅಂತ ಅನ್ನಿಸ್ತಿದೆ. ದಯವಿಟ್ಟು ನೀವೇನು ಮಾಡಬೇಕು, ಇಯರ್ ಬೈ ಇಯರ್ ಕ್ರೈಮ್ ರೇಟ್ನ ದಯವಿಟ್ಟು ತಾವು ಸ್ಟಡಿ ಮಾಡಿ. ಮೊದಲು ಕೇಸಸ್ ಎಷ್ಟು ರಿಜಿಸ್ಟರ್ ಆಗಿತ್ತು, ಆದರೆ ಆ ಕ್ರೈಮ್ ರೇಟು ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ. ಆದರೆ ಈಗ ಅದೇನಾಗ್ತಿದೆ, ಪ್ರೊಜೆಕ್ಷನ್ ಜಾಸ್ತಿ ಆಗ್ತಿದೆ, ಅಟೆನ್ಷನ್ ಜಾಸ್ತಿ ಆಗ್ತಿದೆ, ಹಂಗೆ ಅನ್ನಿಸ್ತಿದೆ. ದಯವಿಟ್ಟು ತಾವು ಸ್ಟಡಿ ಮಾಡಿ ನೋಡಿ. ಅದು ಕಡಿಮೆ ಇದೆ, ಬಟ್ ಆದರೂ ಆದಷ್ಟು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಈ ವೇಳೆ ತಾಲೂಕು ಅಧಿಕಾರಿಗಳ ಜೊತೆಗೆ ಮುಖಂಡರುಗಳಾದ ಹಡ್ಡಗಲ್ ಶ್ರೀಧರ್, ಶಂಕರ್ ನಾಗಭೂಷಣ್, ಉಮೇಶ್ ಇತರರು ಹಾಜರಿದ್ದರು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ.
ಪೋಷಕರು ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ಗುಣಮಟ್ಟದ ಶಿಕ್ಷಣ ನೀಡಬೇಕು. ಮಕ್ಕಳು ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ಸಮಾಜದ ಉತ್ತಮ ಸತ್ಪ್ರಜೆಯಾಗಬೇಕು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮದ ಶ್ರೀ ಕೃಷ್ಣೋದಯ ಕನ್ವೆನ್ಷನ್ ಹಾಲ್ನಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ದೇವನಹಳ್ಳಿ ಶಿಬಿರ ಕಚೇರಿ ಬಮೂಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ದೇವನಹಳ್ಳಿ ಶಿಬಿರ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರ ಮತ್ತು ಸಿಬ್ಬಂದಿಯವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಚೆಕ್ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಬಮೂಲ್ ಸಂಸ್ಥೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲವಾಗಲೆಂದು ಪುರಸ್ಕಾರ ನಗದು ರೂಪದಲ್ಲಿ ಕೊಡುತ್ತಿರುವುದು ಅರ್ಥಪೂರ್ಣವಾಗಿದೆ. ಪೋಷಕರು ಆಸ್ತಿ ಮಾಡುವುದಕ್ಕಿಂತ ಗುಣಮಟ್ಟದ ಶಿಕ್ಷಣವನ್ನೇ ಆಸ್ತಿಯನ್ನಾಗಿಸಬೇಕು. ಶಿಕ್ಷಣ ಬಹಳ ಮುಖ್ಯವಾದ ಆಸ್ತಿಯಾಗಿದೆ. ಸಂಪತ್ತು ಕ್ಷಣಿಕ, ಆದರೆ ಶಿಕ್ಷಣ ಶಾಶ್ವತ. 21ನೇ ಶತಮಾನದ ಸ್ಪರ್ಧಾ ಯುಗದಲ್ಲಿ ಕಾಲ ಕಾಲಕ್ಕೆ ಹಲವು ಕ್ಷೇತ್ರಗಳಲ್ಲಿ ಊಹೆಗೂ ಮೀರಿ ಆವಿಷ್ಕಾರಗಳು ಆಗುತ್ತಿವೆ. ಸ್ಪರ್ಧಾತ್ಮಕ ಚಿಂತನೆಗಳನ್ನು ಅಳವಡಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆಯನ್ನ ಗ್ರಾಮೀಣ ಪ್ರದೇಶದ ಮಕ್ಕಳು ಅರ್ಥ ಮಾಡಿಕೊಳ್ಬೇಕು ಎಂದರು. ಸಹಕಾರ ಕ್ಷೇತ್ರದ ಯಾವುದೇ ಒಕ್ಕೂಟದ ವ್ಯವಸ್ಥೆಗೆ ಸರ್ಕಾರಗಳು ರಾಜಕೀಯ ಹಸ್ತಕ್ಷೇಪ ಮಾಡಬಾರದು. ಮಾಡಿದರೆ ಒಕ್ಕೂಟ ವ್ಯವಸ್ಥೆ ಹಾಳಾಗ್ತದೆ ಮತ್ತು ನಿಮಗೆ ಸ್ವಾತಂತ್ರ್ಯ ಇರಬೇಕು. ಯಾಕೆಂದ್ರೆ ಗುಜರಾತ್ ನೋಡಿ, ಅಲ್ಲೆಲ್ಲ ಅಮೂಲ್ಯವರು ಅವರಿಗೆ ಸ್ವಾತಂತ್ರ್ಯ ಒಂದು ಸ್ವಾಯತ್ತತೆ. ಅವರು ಆ ಮಾರುಕಟ್ಟೆ ನೋಡಿಕೊಂಡು ಬೆಲೆ ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಅವರಿಗೆ ಸ್ವಾಯತ್ತತೆ. ಆದ್ರೆ ಇಲ್ಲಿ ಸರ್ಕಾರ ನಿಗ್ರಹ ಮಾಡಲಿಕ್ಕೆ ಹೋಗುತ್ತೆ, ನಿಯಂತ್ರಣ ಮಾಡಲಿಕ್ಕೆ ಹೋಗುತ್ತೆ. ಅದರಿಂದ ರೈತರು ಸಫರ್ ಆಗ್ತಾರೆ ಮತ್ತು ಒಕ್ಕೂಟರು ಕೂಡ ನಷ್ಟ ಆಗ್ತದೆ. ಇದಾಗಬಾರ್ದು. ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆ ಬದಲಾಗಬೇಕು ಅಂತ ನಾನು ಅಪೇಕ್ಷೆ ಪಡ್ತಾ, ಕಾಂಗ್ರೆಸ್ ಸರ್ಕಾರ ಬರುವುದಕ್ಕಿಂತ ಮುಂಚೆ ಹೇಳಿದ್ರು, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ 1 ಲೀಟರ್ ಹಾಲಿಗೆ 700 ಪ್ರೋತ್ಸಾಹಧನ ನೀಡುತ್ತೇವೆಂದು ಹೇಳಿದ್ರು. ಆದರೆ ಈಗಿನ ಸರ್ಕಾರ 700 ಕೋಟಿ ರುಗಳಷ್ಟು ಪ್ರೋತ್ಸಾಹಧನ ಕೊಟ್ಟೇ ಇಲ್ಲ. ರೈತರಿಗೆ ಪ್ರೋತ್ಸಾಹಧನ ನೀಡಿ ಲಾಭದಾಯಕ ಉದ್ದಿಮೆಯನ್ನಾಗಿ ಪರಿವರ್ತಿಸಬೇಕು. ಕೃಷಿ ಚಟುವಟಿಕೆಯೂ ಸಹ ಒಂದು ಕೈಗಾರಿಕೆಯಾಗಿ ಹೊರಹೊಮ್ಮಬೇಕೆಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ರು ಎಂದರು. ಇದೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರ ಮುಂಚೆ ಅಧ್ಯಕ್ಷರೇ, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ 1 ಲೀಟರ್ಗೆ 7 ರೂಪಾಯಿ ಪ್ರೋತ್ಸಾಹಧನ ಕೊಡ್ತೀವಿ ಅಂತ ಹೇಳಿ 7 ರೂಪಾಯಿ. ನಾವು 5 ರೂಪಾಯಿ ಮಾಡಿ, ಈಗಲೂ ಕೂಡ 5 ರೂಪಾಯಿ ಪ್ರಾರಂಭ ಮಾಡಿದ್ದು ನಮ್ಮ ಬಿಜೆಪಿ ಸರ್ಕಾರ. ಮೊನ್ನೆ ಯಡಿಯೂರಪ್ಪ ಅದೇನು ಅದು ರಾಜಕಾರಣ ಮಾತಾಡಕ್ಕೆ ಹೋಗಲ್ಲ, ವಿಷಯ ಹೇಳ್ತಾರೆ. 2 ರೂಪಾಯಿ ಪ್ರಾರಂಭ ಮಾಡಿ 5 ರೂಪಾಯಿವರೆಗೂ ಮಾಡಿದೆ ನಮ್ಮ ಸರ್ಕಾರ. ಈಗ ನಾನು ಹೇಳಿದ್ರು, ಅನೇಕ ಹೇಳಿದ್ರು, ಈಗ ಸರ್ಕಾರದಲ್ಲಿ ಸುಮಾರು 700 ಕೋಟಿಯಷ್ಟು ಇನ್ನು ಅರಿಯಸ್ ಕೊಟ್ಟೇ ಇಲ್ಲ. ಆ ಪ್ರೋತ್ಸಾಹ ಧನ ಸೇರಿದ್ರೆ 7 ರೂಪಾಯಿ ಆಗುತ್ತೆ, 27 ರೂಪಾಯಿ ಒಂದು ಲೀಟರ್. ಇಲ್ಲ ಅಂದ್ರೆ ಬರೀ 32 ರೂಪಾಯಿ. ವರ್ಕೌಟ್ ಆಗ್ತಾ ಇದೆಯಾ? ಎಷ್ಟು ಕಷ್ಟ ಬಿಡಬೇಕು. ಹಳ್ಳಿಯಲ್ಲಿ ಪಾಪ ಗಂಡ ಹೆಂಡತಿ ಅವ್ರ ಮಕ್ಕಳು ಎಲ್ಲರೂ ಕೂಡ ಸೇರಿ ಹಸು ಮೇಯಿಸುವಂತ ಕೆಲಸ ಮಾಡ್ತಾರೆ. ಅವರಿಗೆ ನೀವು ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ ಅದು ಒಂದು ಲಾಭದಾಯಕವಾಗಿರ್ತಕ್ಕಂತಹ ಒಂದು ಉದ್ದಿಮೆಯಾಗಿ ಪರಿಗಣಿಸುತ್ತದೆ. ಬಮೂಲ್ ನಿರ್ದೇಶಕ ಬಿ ಶ್ರೀನಿವಾಸ್ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು. ನಂತರ ರೈತ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ಈ ವೇಳೆ ಬೆಂಗಳೂರು ಸಹಕಾರ ಒಕ್ಕೂಟದ ಅಧ್ಯಕ್ಷ HP ರಾಜ್ಕುಮಾರ್, ಪ್ರಧಾನ ವ್ಯವಸ್ಥಾಪಕ ಶ್ರೀಧರ್, ಆಪ್ಕಾಮ್ಸ್ ನಿರ್ದೇಶಕ ಬಿ ಮುನೇಗೌಡ, ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ AC ನಾಗರಾಜ್, ನಿರ್ದೇಶಕ ಸಂಪಂಗಿಗೌಡ, ದೇವನಹಳ್ಳಿ ಶಿಬಿರ ಕಚೇರಿ ಉಪವ್ಯವಸ್ಥಾಪಕ ರಾಜೇಶ್, ಮುಖಂಡರಾದ BK ನಾರಾಯಣಸ್ವಾಮಿ, ಲಕ್ಷ್ಮಣ್, ಪಟಾಲಪ್ಪ, ಚನ್ನಕೃಷ್ಣಪ್ಪ, ಬಾಲಕೃಷ್ಣ, ಆನಂದ್, ಚಿಕ್ಕಗೊಲ್ಲಹಳ್ಳಿ, ಮುನಿ ಆಂಜನಪ್ಪ ಮತ್ತಿತರರಿದ್ದರು. ಐದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ.
ಭೂಮಿ, ಮನೆ, ನಿವೇಶನ, ರಸ್ತೆ, ಚರಂಡಿ, ನೀರು, ಮೂಲಭೂತ ಸೌಕರ್ಯಗಳಿಗೆ ಒತ್ತಾಯಿಸಿ ಕಳೆದ 9 ದಿನಗಳಿಂದ ಚಿಕ್ಕಬಳ್ಳಾಪುರ ಎಸಿ ಕಚೇರಿ ಮುಂದೆ ನಡೆಸುತ್ತಿರುವ ದಲಿತ ಸಂಘರ್ಷ ಸಮಿತಿ ಹಾಗೂ ಗಡಿನಾಡ ರೈತ ಸಂಘದ ಹೋರಾಟಕ್ಕೆ ಇಂದು ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಕಳೆದ 9 ದಿನಗಳಿಂದ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ನಡೆಯುತ್ತಿರುವ ಅನಿರ್ದಿಷ್ಟ ಧರಣಿಗೆ ಇಂದು ಹಲವಾರು ಪ್ರಗತಿಪರ ಸಂಘಟನೆಗಳು ಬೆಂಬಲ ಸೂಚಿಸಿ ಹೋರಾಟಕ್ಕೆ ಸಾಥ್ ನೀಡಿದರು. ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಧರಣಿಗೆ ಬೆಂಬಲ ಸೂಚಿಸಿ ಯಾವ ಸರ್ಕಾರ ಬಂದರೂ ದಲಿತರ ಮೂಲಭೂತ ಸೌಕರ್ಯಗಳ ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ. ಭೂಮಿ ಸಮಸ್ಯೆ ಬಗೆಹರಿಸುವಂತೆ ಕಾಣುತ್ತಿಲ್ಲ. ರೈತ ಪರ, ದಲಿತ ಪರ ಎಂದು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಸರ್ಕಾರ ಬಡವರ ಸಮಸ್ಯೆಗಳ ಪರಿಹಾರ ಮಾಡುತ್ತಿಲ್ಲ. ಮುಖ್ಯವಾಗಿ ಭೂಮಿ ಹಂಚಿಕೆ ಸಮಸ್ಯೆಗೆ ಇನ್ನು ಪರಿಹಾರ ಹುಡುಕಿಲ್ಲ ಎಂದು ಆರೋಪಿಸಿದರು. ಮೂಲತವಾಗಿ ನಾಗರಿಕರಿಗೆ ಮತ್ತು ರೈತರಿಗೆ ಎಲ್ಲರಿಗೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು. ಮಲಗುವ ಜಾಗ ಅಂದ್ರೆ ವಸತಿ ಆಗಬೇಕು. ಬೆಳೆಯಲಿಕ್ಕೆ ಅಥವಾ ದೇಶಕ್ಕೆ ಹೊಟ್ಟೆ ತುಂಬಲಿಕ್ಕೆ ಭೂಮಿ ಬೇಕು. ಇವು ಕೊಡಬೇಕಾಗಿರೋದು ಪ್ರಜಾಪ್ರಭುತ್ವದಲ್ಲಿ ಇರುವಂತ ಒಂದು ಕಾನೂನು. ಆದರೆ ಈ ಕಾನೂನು ಏನಾಗಿದೆ ಅಂದ್ರೆ ಉಳ್ಳವರ ಕಡೆ ಕಾನೂನು ಆಗ್ತದೆ. ನಿಮ್ಮ ಕಡೆ ಯಾವಾಗ ಬರ್ತಾರೆ 5 ವರ್ಷಕ್ಕೊಮ್ಮೆ ಬರ್ತಾರೆ. 5 ವರ್ಷಕ್ಕೊಮ್ಮೆ ಬಂದು ಮತ ಕೇಳುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದುಡಿಯುವ ವರ್ಗ ಆವತ್ತು ಕಣ್ಣಿಗೆ ಕಾಣುತ್ತೇವೆ ವಿನಃ ಆಮೇಲೆ ಯಾವ ರಾಜಕಾರಣಿಗೂ ಕೂಡ ದುಡಿಯುವ ವರ್ಗ ಕಾಣದೇ ಇದೆ. ಬರೀ ಮತ ಹಾಕ್ಲಿಕ್ಕೆ ನಮ್ಮನ್ನ ಬಳಸೋ ರೀತಿಯಲ್ಲಿ ಬಳಸ್ಕೊಂಡ್ ಬಂದಿದ್ದಾರೆ ವಿನಃ ನಾವು ಕೂಡ ಜಾಣರಾಗಿಲ್ಲ. ಇನ್ನು ಇಂದು ದಲಿತ ಸಂಘಟನೆ ಅಂಬೇಡ್ಕರ್ ವಾದದ ಸಂಘಟನೆ ತಾಲೂಕು ಅಧ್ಯಕ್ಷ ನಾಗೇಶ್, ಗಾನ ಅಶ್ವಥ್ ಬೆಂಬಲ ಸೂಚಿಸಿ ಹೋರಾಟದಲ್ಲಿ ಪಾಲ್ಗೊಂಡ್ರೆ ನಗರಸಭೆ ಅಧ್ಯಕ್ಷ ಎ ಗಜೇಂದ್ರ ಹಾಗೂ ಉಪಾಧ್ಯಕ್ಷ ನಾಗರಾಜ್ ಬಂದು ನಗರಸಭಾ ವ್ಯಾಪ್ತಿಯಲ್ಲಿ ಗುರುತಿಸಿರುವ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಭರವಸೆ ನೀಡಿದರು. ಧರಣಿ ರೂವಾರಿ ಕೆಸಿ ರಾಜಕಾಂತ್, ಪರಮೇಶ್, ಗಡಿನಾಡ ರೈತ ಸಂಘದ ಸಂಚಾಲಕ ಮುನಿರಾಜು, ನಾರಾಯಣ ಇನ್ನಿತರರು ಜೊತೆಗಿದ್ರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾ ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸಂವಿಧಾನ ಶಿಲ್ಪಿ, ಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಕ್ಕೆ ಬೇಕಿದೆ ಕಾಯಕಲ್ಪ ಎಂದು ಈ ನ್ಯೂಸ್ ಟಿವಿ ಪ್ರಸಾರ ಮಾಡಿದ ವಿಶೇಷ ವರದಿಗೆ ಸ್ಪಂದಿಸಿರುವ ಅಧಿಕಾರಿಗಳು ಮತ್ತು ಅಂಬೇಡ್ಕರ್ ಭವನ ನಿರ್ಮಾಣ ಸಮಿತಿ ಸಭೆ ನಡೆಸಿ ಭವನದ ಆಧುನೀಕರಣಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಸಮಿತಿಯ ಅಧ್ಯಕ್ಷರು ಆಗಿರುವ ತಹಶೀಲ್ದಾರ್ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಈ ನ್ಯೂಸಲ್ಲಿ ಬಂದಿರತಕ್ಕಂಥ ವರದಿಯನ್ನು ನೋಡಿ ಅವರು ಎಚ್ಚೆತ್ತುಕೊಂಡು
ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿ ಕಳೆದ ಒಂದು ದಶಕದ ಹಿಂದೆ ಸುಂದರವಾಗಿ ನಿರ್ಮಿಸಿರುವ ಅಂಬೇಡ್ಕರ್ ಭವನ ತಾಲೂಕು ಮಟ್ಟದ್ದಾಗಿದ್ದು ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಸರ್ಕಾರದ ಏಕೈಕ ಭವನವಾಗಿದ್ದು ಸುಮಾರು 300 ಜನ ಕುಳಿತುಕೊಳ್ಳುವ ಆಸನ ವ್ಯವಸ್ಥೆ ಇಲ್ಲಿದೆ. ಆದರೆ ಇತ್ತೀಚೆಗೆ ಅಂಬೇಡ್ಕರ್ ಭವನ ನಿರ್ವಹಣೆ ಇಲ್ಲದೆ ಸೊರಗುತ್ತಿದೆ. ಸುಣ್ಣ ಬಣ್ಣ ಕಂಡಿಲ್ಲ, ಶೌಚಾಲಯಗಳು ಸಮರ್ಪಕವಾಗಿಲ್ಲ, ವಿದ್ಯುತ್ ಶಕ್ತಿ ಅವ್ಯವಸ್ಥೆ ಸೇರಿದಂತೆ ಅಂಬೇಡ್ಕರ್ ಭವನದಲ್ಲಿ ಸಮಸ್ಯೆಗಳ ಕುರಿತು ಸವಿಸ್ತಾರ ವರದಿಯನ್ನ ಈ ನ್ಯೂಸ್ ಟಿವಿ ಪ್ರಸಾರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಭವನ ನಿರ್ವಹಣೆ ಸಮಿತಿ ಅಧ್ಯಕ್ಷರಾಗಿರುವ ತಹಶೀಲ್ದಾರ್ ಅನಿಲ್ ಕುಮಾರ್ ಮತ್ತು ಸಮಿತಿಯ ಸದಸ್ಯರುಗಳು ಇಂದು ಅಂಬೇಡ್ಕರ್ ಭವನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಮಯದಲ್ಲಿ ಎ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅಭಿವೃದ್ಧಿ ಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಅಂಬೇಡ್ಕರ್ ಭವನದ ನಿರ್ವಹಣಾ ಸಮಿತಿ ಒಂದು ಸಭೆ ಕರೆದಿದ್ವಿ. ಎಲ್ಲ ಸದಸ್ಯರು ಕಾರ್ಯದರ್ಶಿಗಳೆಲ್ಲ ಇಲ್ಲಿ ಬಂದು ನೋಡಿದ್ವಿ, ಒಂದು ಸಭೆ ಮಾಡಿದ್ವಿ. ಇಲ್ಲಿ ಇದನ್ನು ಅಭಿವೃದ್ಧಿಪಡಿಸೋದು ಹೇಗೆ ಮತ್ತು ಇದರಲ್ಲಿ ಮೂಲಭೂತ ಸೌಕರ್ಯಗಳು ಏನು ಕಡಿಮೆ ಇದೆ, ಕೊರತೆಗಳು ಏನಿದೆ, ಅದನ್ನು ಹೇಗೆ ನಾವು ಸರಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಈ ಎಲ್ಲ ಇವತ್ತು ಏನು ನಡೆದಿದೆ ಸಭೆ ಮತ್ತು ಈಗೇನು ನಾವು ಕಂಡುಕೊಂಡಿದ್ದೀವಿ ಅದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಸರಿಪಡಿಸೋದಕ್ಕೆ ಕ್ರಮ ವಹಿಸ್ತೀವಿ ಅಂತ ಹೇಳಿ ಅದು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ನಾವು ಚರ್ಚೆ ಮಾಡಿಬಿಟ್ಟೆ ತೀರ್ಮಾನ ತಗೋಬೇಕಾಗುತ್ತೆ. ಇಲ್ಲಿ ಈ ಕಟ್ಟಡಕ್ಕೆ ಮೇಂಟೆನೆನ್ಸ್ ಇಲ್ಲ, ನಿರ್ವಹಣಾ ಶುಲ್ಕ ಇಲ್ಲ. ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ನಾವು ಚರ್ಚೆ ಮಾಡಿ ಇದ್ರ ಬಗ್ಗೆ ಹೆಂಗೆ ಅನುದಾನ ತರಬೇಕು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿಬಿಟ್ಟು ಮುಂದಿನ ಕ್ರಮ ತಗೊಳ್ತೀವಿ. ಅಂಬೇಡ್ಕರ್ ಭವನ ನಿರ್ವಹಣೆ ಕುರಿತು ಸಭೆ ನಡೆಸಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸುಮಾರು 4 ಲಕ್ಷ ರು ಹಣ ಬಾಕಿ ಉಳಿಸಿಕೊಂಡಿದೆ. ಅದೇ ರೀತಿ ಕೆಲ ಸರ್ಕಾರಿ ಇಲಾಖೆಗಳು ಹಣ ಪಾವತಿ ಮಾಡಬೇಕಾಗಿದ್ದು ಹಣವನ್ನು ಸಂಗ್ರಹಿಸಿ ಶಾಸಕರಿಂದಲೂ ಕೂಡ ಅನುದಾನ ಪಡೆದು ಅಂಬೇಡ್ಕರ್ ಭವನವನ್ನು ನವೀಕರಿಸಲು ಆಸಕ್ತಿ ವಹಿಸುವುದಾಗಿ ದಲಿತ ಸಂಘರ್ಷ ಸಮಿತಿ ಮುಖಂಡ ಆನಂದ್ ತಿಳಿಸಿದ್ದಾರೆ. ಇವತ್ತು ಇಲ್ಲಿ ನಗರದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನ ಅಭಿವೃದ್ಧಿ ಸಮಿತಿಯ ಸಭೆ ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ನಡೆಯಿತು. ಈ ಹಿಂದೆ ನಾವು ಈ ಸಮಿತಿಯ ಸದಸ್ಯರು ಹಲವಾರು ಬಾರಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಹಶೀಲ್ದಾರ್ಗೆ ಸಭೆ ಮಾಡಬೇಕು, ಅಂಬೇಡ್ಕರ್ ಭವನದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಅದನ್ನು ಸರಿಪಡಿಸಬೇಕು ಅಂತೇಳಿ ನಾವು ಭಾಳಷ್ಟು ಸಾರಿ ಒತ್ತಾಯ ಕೂಡ ಮಾಡಿದ್ವಿ. 2-3 ಬಾರಿ ಸಭೆಯನ್ನು ಪೋಸ್ಟ್ಪೋನ್ ಮಾಡಿದ್ರು, ನಾವು ಕೂಡ ಒತ್ತಾಯ ಮಾಡಿದ್ವಿ. ಆಗ ಇತ್ತೀಚೆಗೆ ಈ ನ್ಯೂಸಲ್ಲಿ ಬಂದಿರತಕ್ಕಂಥ ವರದಿಯನ್ನು ನೋಡಿ ಅವ್ರು ಎಚ್ಚೆತ್ತುಕೊಂಡು ನಮ್ಮ ಸದಸ್ಯರ ಒಂದು ಒತ್ತಾಯದ ಮೇರೆಗೆ ಎಲ್ಲರನ್ನ ಕರೆದು ಇವತ್ತು ಸಭೆ ಮಾಡಿದರು. ಸಭೆಯಲ್ಲಿ ನಮ್ಮ ಬೇಡಿಕೆಗಳೇನಿತ್ತಂದರೆ ಅಂಬೇಡ್ಕರ್ ಭವನ ಪೇಂಟಿಂಗ್ ಮಾಡಿ ಸುಮಾರು 12 ವರ್ಷಗಳಾಗಿದೆ, ಅದನ್ನು ಸುಣ್ಣ ಬಣ್ಣ ಬಳಸಬೇಕು, ಪೇಂಟಿಂಗ್ ಮಾಡಬೇಕು, ಮತ್ತು ಸೌಂಡ್ ಪ್ರೂಫ್ ಸೌಂಡ್ ಪ್ರೂಫ್ ಸಿಸ್ಟಮನ್ನು ಅಳವಡಿಸ್ಬೇಕು, ಜನರೇಟರ್ ಅಳವಡಿಸ್ಬೇಕು. ಸರ್, ಅಮೌಂಟ್ ವಿಚಾರವಾಗಿ ಎಲ್ಲ ಲೆಕ್ಕಗಳು ಇಟ್ಟಿದ್ದಾರೆ, ಅದು ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆಯವರು. ಆದರೆ ಈ ಸರ್ಕಾರಿ ಕಚೇರಿ ಸರ್ಕಾರಿ ಕಾರ್ಯಕ್ರಮಗಳಾಗ್ತಾವಲ್ಲ, ಅವ್ರದ್ದು ತುಂಬ ಅಮೌಂಟ್ ಪೆಂಡಿಂಗ್ ಇದೆ. ಒಂದು ಎಕ್ಸಾಂಪಲ್ಲು, ಕನ್ನಡ ಸಂಸ್ಕೃತಿ ಇಲಾಖೆದು 4 ಲಕ್ಷಕ್ಕಿಂತ ಹೆಚ್ಚಿನ ಅಮೌಂಟು ಬಾಕಿ ಉಳ್ಕೊಂಡಿದೆ. ನಾವು ಹಿಂದಿನ ಸಭೆಯಲ್ಲೂ ಕೂಡ ಇದನ್ನು ಅವರು ಕೂಡಲೇ ಡಿಪಾರ್ಟ್ಮೆಂಟಿಂದ ಕಟ್ಸ್ಕೊಳ್ಳಿ ಅಂತ ಕೂಡ ಹೇಳಿದ್ವಿ, ಇದುವರೆಗೂ ಬಂದಿಲ್ಲ. ಕನ್ನಡ ಸಂಸ್ಕೃತಿ ಇಲಾಖೆಯವರು ಏನು ಬಾಕಿ ಮೊತ್ತ ಇದೆ ಅದು ಕೂಡಲೇ ಪಾವತಿ ಮಾಡಬೇಕಂತ ಹೇಳಿ ಕೂಡ ನಾವು ಅದಕ್ಕೆ ಅಗತ್ಯ ಲೆಟ್ರ್ ಹಾಕಬೇಕು, ಪತ್ರ ಮುಖೇನ ವ್ಯವಹಾರ ಮಾಡಿ ಕೂಡಲೇ ಅಮೌಂಟನ್ನು ಏನು ಅಂಬೇಡ್ಕರ್ ಭವನ ಸಮಿತಿಗೆ ಕಟ್ಟಿಸ್ಬೇಕು ಅಂತೇಳಿ ಕೂಡ ನಾವು ಸಭೆಯಲ್ಲಿ ಒತ್ತಾಯ ಮಾಡಿದ್ದೀವಿ. ಒಟ್ಟಾರೆ ಜಿಲ್ಲಾ ಕೇಂದ್ರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಭವ್ಯವಾಗಿ ಮೂಡಿಬರಲಿ ಎಂಬುದೇ ಈ ನ್ಯೂಸ್ ಟಿವಿಯ ಕಳಕಳಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರು ಸಮುದಾಯದ ನಾಯಕ ಶ್ರೀರಾಮುಲು ವಿರುದ್ಧ ಹೇಳಿಕೆಗಳನ್ನು ಹಿಂಪಡೆದು ಕ್ಷಮೆ ಯಾಚಿಸಬೇಕು. ಇಲ್ಲದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತದೆ ಎಂದು ಶ್ರೀರಾಮುಲು ಅಭಿಮಾನಿಗಳ ಬಳಗ ಹಾಗೂ ರಾಜ್ಯ ವಾಲ್ಮೀಕಿ ಸಮಾಜದ ಮುಖಂಡರು ಎಚ್ಚರಿಸಿದ್ದಾರೆ. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭವಿಷ್ಯದಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಯಾವುದೇ ನಾಯಕರಿಗೆ ಅವಮಾನಿಸುವ ಪರಿಪಾಠ ಕೈಬಿಡಬೇಕು. ರಾಜ್ಯ ಬಿಜೆಪಿ ಪಕ್ಷದಿಂದ ಗಾಲಿ ಜನಾರ್ದನ ರೆಡ್ಡಿ ವಿಚಾರದಲ್ಲಿ ಕ್ರಮ ಕೈಗೊಂಡು ಪಕ್ಷದಿಂದ ಉಚ್ಚಾಟಿಸಬೇಕು ಎಂದು ನರಸಿಂಹಯ್ಯ ಒತ್ತಾಯಿಸಿದರು. ಶ್ರೀರಾಮುಲು ಅವರ ಬಗ್ಗೆ ಹಗುರವಾಗಿ ಮಾತನಾಡಿರುವ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತುಗಳನ್ನು ಉಗ್ರವಾಗಿ ಖಂಡಿಸಲಾಗುತ್ತದೆ. ಈ ಕೂಡಲೇ ಶ್ರೀರಾಮುಲು ಹಾಗೂ ವಾಲ್ಮೀಕಿ ಸಮಾಜದ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದರು.
ಬಿಜೆಪಿ ನಮ್ಮ ಜನಾರ್ದನ ರೆಡ್ಡಿ ಅವರನ್ನ ಬಿಜೆಪಿಯವರು ಯಾವ ರೀತಿ ನಾವು ಅದನ್ನ ನಡೆಸ್ಕೊಳ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಶ್ರೀರಾಮರು ಬಹಳ ತಾಳ್ಮೆ ವ್ಯಕ್ತಿ, ತುಂಬಾ ತಾಳ್ಮೆ ಇರ್ತಕ್ಕಂಥ ವ್ಯಕ್ತಿ, ಸಡನ್ ಆಗಿ ಪ್ರತಿಕ್ರಿಯೆ ಮಾಡೋದಿಲ್ಲ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಪಕ್ಷ ಸಂಘಟನೆ ಉತ್ತಮವಾಗಿದ್ದು ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಈ ಭಾಗದಲ್ಲಿ ಅತಿ ಹೆಚ್ಚು ಬಿಜೆಪಿ ಸ್ಥಾನಗಳಲ್ಲಿ ಗೆಲ್ಲಲು ಶ್ರೀರಾಮುಲು ಅವರ ಪ್ರಭಾವ ಹೆಚ್ಚಾಗಿದೆ ಎಂದರು. ಶ್ರೀರಾಮುಲು ಅವರ ಶ್ರಮ ಬಿಜೆಪಿ ಪಕ್ಷಕ್ಕೆ ಹೆಚ್ಚಾಗಿದೆ. ಜನಾರ್ದನ್ ರೆಡ್ಡಿ ಅವರು ತಮ್ಮ ಯಾವುದೋ ವೈಯಕ್ತಿಕ ದ್ವೇಷಕ್ಕಾಗಿ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮುಲು ಅವರ ಬಗ್ಗೆ ರಾಜಕೀಯ ಜೀವನಕ್ಕೆ ಕಪ್ಪು ಮಸಿ ಬಳಿಯುವ ರೀತಿ ಮಾತನಾಡಿದ್ದಾರೆ. ಇದನ್ನು ಬಿಜೆಪಿ ಪಕ್ಷ ಗಂಭೀರವಾಗಿ ತೆಗೆದುಕೊಂಡು ಈ ಬಗ್ಗೆ ಜನಾರ್ದನ್ ರೆಡ್ಡಿ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಜನಾರ್ದನ ರೆಡ್ಡಿ ಅವರು ಈ ಕೂಡಲೇ ನಮ್ಮ ಶ್ರೀರಾಮುಲು ಕ್ಷಮಾಪಣೆ ಕೋರಬೇಕು. ಆಮೇಲೆ ಬಿಜೆಪಿ ಪಕ್ಷನೂ ಸಹ ಈ ಬಗ್ಗೆ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು. ಈ ಸಂದರ್ಭದಲ್ಲಿ ಶ್ರೀರಾಮುಲು ಅಭಿಮಾನಿ ಬಳಗ ಮುಖಂಡರು ಹಾಗೂ ವಾಲ್ಮೀಕಿ ಸಮುದಾಯದ ನರಸಿಂಹಯ್ಯ, ನವೀನ್ ಮುಖಂಡರು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಕೆಎಸ್ಪಿಡಿಸಿಎಲ್ನಿಂದ 1002 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿರುವ ಸೋಲಾರ್ ಪಾರ್ಕ್ ನಿರ್ಮಾಣಕ್ಕಾಗಿ ಬಂಡೆ ಬ್ಲಾಸ್ಟ್ ಮಾಡುತ್ತಿದ್ದ ವೇಳೆ ಸಿಡಿದ ಸ್ಫೋಟಕದಲ್ಲಿ ವ್ಯಕ್ತಿಯೊಬ್ಬ ಮೃತಪಟ್ಟು ಮತ್ತೊಬ್ಬ ತೀವ್ರವಾಗಿ ಗಾಯಗೊಂಡಿರುವ ಘಟನೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನಲ್ಲಿ ಸಂಭವಿಸಿದೆ. ಸೋಮವಾರ ಸಂಜೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ತಿರುಮಣಿ ಸಮೀಪದ ಅಚ್ಚಮ್ಮನಹಳ್ಳಿ ರಸ್ತೆಯಲ್ಲಿ ಸಬ್ ಸ್ಟೇಷನ್ ನಿರ್ಮಾಣ ಕಾಮಗಾರಿಯನ್ನು ಜೆಎಸ್ಡಬ್ಲ್ಯೂ ಕಂಪನಿಯ ಅಮರ್ ರಾಜ್ ಎನ್ನುವ ವ್ಯಕ್ತಿಗೆ ಕಾಮಗಾರಿ ನಿರ್ವಹಣೆಗೆ ಗುತ್ತಿಗೆ ನೀಡಿತ್ತು. ಈ ವೇಳೆ ಯಾವುದೇ ರೀತಿಯ ಪರವಾನಗಿ ಪಡೆಯದೆ ಅಕ್ರಮವಾಗಿ ಬ್ಲಾಸ್ಟಿಂಗ್ ನಡೆಸಲಾಗುತ್ತಿತ್ತು ಎನ್ನಲಾಗಿತ್ತು. ಸೋಮವಾರ ಬೆಟ್ಟದ ಪಕ್ಕದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಆ ಒಂದು ಬೆಂಕಿ ಸ್ಫೋಟಕ ವಸ್ತುಗಳನ್ನು ಸಂಗ್ರಹಿಸಿದಂತಹ ಸ್ಥಳಕ್ಕೆ ವ್ಯಾಪಿಸಿದ್ದರಿಂದ ಅಲ್ಲಿದ್ದ ಬಸವರಾಜು ಎನ್ನುವ ರಾಯಚೂರು ಮೂಲದ ಕಾರ್ಮಿಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ಕಾರ್ಮಿಕ ಶಿವಯ್ಯ ತೀವ್ರವಾಗಿ ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಸದ್ಯ ಘಟನಾ ಸ್ಥಳಕ್ಕೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಅಬ್ದುಲ್ ಖಾದರ್ ಅವರು ಮತ್ತು ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಸ್ಥಳ ಪರಿಶೀಲಿಸಿ ಘಟನಾ ಸ್ಥಳದ ಸಮೀಪದಲ್ಲಿದ್ದ ಟ್ರ್ಯಾಕ್ಟರ್ ಒಂದರಲ್ಲಿನ 50ಕ್ಕೂ ಅಧಿಕ ಅಕ್ರಮ ಜಿಲೆಟಿನ್ ಕಡ್ಡಿಗಳನ್ನು ಪತ್ತೆ ಹಚ್ಚಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಘಟನೆಯ ಬಗ್ಗೆ ಸ್ಥಳೀಯ ಮುಖಂಡ ಕೋನಪ್ಪ ಮಾತನಾಡಿ, ಕೆಎಸ್ಪಿಡಿಸಿಎಲ್ ಅಧಿಕಾರಿಗಳು ಕಮಿಷನ್ ಆಸೆಗಾಗಿ ಅಕ್ರಮ ನಡೆಸಿದ್ದಾರೆ. ಮೃತರ ಕುಟುಂಬಕ್ಕೆ 45 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಕೆಲಸ ಮಾಡ್ತಿದ್ರೆ ಅವ್ರಿಗೆ ಯಾವುದೇ ಮಾಹಿತಿ ತಿಳಿಸಿಲ್ಲದಂಗೆ ನಿನ್ನೆ ಯಾವುದೋ ಕಡೆಯಿಂದ ಬೆಂಕಿ ಬಂತು. ಬೆಂಕಿ ಅದಕ್ಕೆ ಬರುತ್ತೆ ಅಂತ ಅನ್ನೋ ಟೈಮಲ್ಲಿ ಅದನ್ನ ಸೇವ್ ಮಾಡಿ ಅದನ್ನೆಲ್ಲ ತೆಗೆದು ಸೈಡ್ ಹಿಡಿದಕ್ಕೆ ಹೋಗಿ ಅದು ಬ್ಲಾಸ್ಟ್ ಆಗಿ ಓರ್ವ ವ್ಯಕ್ತಿ ಬಸವರಾಜ್ ಅನ್ನೋರು ರಾಯಚೂರು ಡಿಸ್ಟಿಕ್ ಅವರು ಮರಣ ಹೊಂದಿದ್ದಾರೆ. ಅದು ನಮಗೆಲ್ಲ ತುಂಬ ಬೇಜಾರಾಗೋ ವಿಷಯ. ಇನ್ನೊಬ್ಬರಿಗೆ ಅಚ್ಚಮ್ಮನಹಳ್ಳಿ ಗ್ರಾಮದ ಕಾರ್ಯಕರ್ತ ಶಿವಯ್ಯ ಅನ್ನೋರಿಗೆ ಕಣ್ಣೋಗಿದೆ. ಅದಕ್ಕೆ ಶಸ್ತ್ರಚಿಕಿತ್ಸೆ ನಡೀತಾ ಇದೆ. 45 ವರ್ಷ ಆಗಿದ್ದು ಅವರು ಇವತ್ತು ನಮ್ಮ ಗ್ರಾಮದ ಜಮೀನಿನಲ್ಲಿ ಮರಣ ಹೊಂದಿದ್ದಿರೋದು ಬೇಜಾರಾಗಿದೆ. ಅವ್ರಿಗೆ ಕನಿಷ್ಠ ಒಂದು 40 ರಿಂದ 50 ಲಕ್ಷ ಏನು ನಷ್ಟ ಪರಿಹಾರ ಕೊಡಬೇಕು. ತಿರುಮಣಿ ಪೊಲೀಸರು ಸದ್ಯ 5 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದಡಿ ನಡೆಸುತ್ತಿರುವ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿಯುವ ಕಾರ್ಯಕ್ಕೆ ಅಗತ್ಯ ಇರುವ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಶಿಡ್ಲಘಟ್ಟದ ಮಾಜಿ ಶಾಸಕ ಎಂ ರಾಜಣ್ಣ ಅವರು ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದ ಅಕ್ಕ ಅನು ಅವರಿಗೆ ಭರವಸೆ ನೀಡಿದರು. ಶಿಡ್ಲಘಟ್ಟ ತಾಲೂಕಿನ ದಿಪ್ಪುರಹಳ್ಳಿ ಗ್ರಾಮ ಪಂಚಾಯಿತಿಯ ಬಚ್ಚನಹಳ್ಳಿ ಬಳಿ ಇರುವ ಶ್ರೀ ವಾಲ್ಮೀಕಿ ಮಹರ್ಷಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆಯಲ್ಲಿ ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದ ಅನುಹಕ್ಕ ತಂಡದವರು ಸುಣ್ಣ ಬಣ್ಣ ಬಳಿದು ವಸತಿ ಶಾಲೆಯನ್ನು ಸಿಂಗರಿಸುವ ಕೆಲಸ ಮಾಡುತ್ತಿದ್ದಾರೆ. ಅಲ್ಲಿಗೆ ಶಿಡ್ಲಘಟ್ಟದ ಮಾಜಿ ಶಾಸಕ ಎಂ ರಾಜಣ್ಣ ಭೇಟಿ ನೀಡಿ ವಸತಿ ಶಾಲೆಗೆ ಬಣ್ಣ ಬಳಿಯುತ್ತಿರುವ ಅನು ಅಕ್ಕ ಅವರ ತಂಡದ ಕಾರ್ಯವನ್ನು ವೀಕ್ಷಿಸಿ ಅಲ್ಲಿನ ಮಕ್ಕಳೊಂದಿಗೆ ಕೆಲಕಾಲ ಮಾತನಾಡಿದರು. ರಾಜ್ಯದ ಎಲ್ಲೆಲ್ಲಿ ಎಷ್ಟು ಶಾಲೆಗಳಿಗೆ ಬಣ್ಣ ಬಳಿಯುವ ಕಾರ್ಯವನ್ನು ಮಾಡಿದ್ದೀರಿ? ಅದಕ್ಕೆ ತಗಲುವ ಖರ್ಚನ್ನು ಭರಿಸುವುದು ಯಾರು?
ಈ ವಸತಿ ಶಾಲೆಗೆ ಬಣ್ಣ ಬಳಿಯಲು ಏನು ಅಗತ್ಯವಿದೆ ತಿಳಿಸಿದರೆ ನೆರವು ನೀಡುವುದಾಗಿ ಹೇಳಿದರು. ರಾಜ್ಯದ 25 ಜಿಲ್ಲೆಗಳಲ್ಲಿ ಇದುವರೆಗೂ 140 ಸರಕಾರಿ ಶಾಲೆಗಳಿಗೆ ಬಣ್ಣ ಬಳಿದು ಸಿಂಗರಿಸಿದ್ದೇವೆ. ಗ್ರಾಮೀಣ ಭಾಗದ ಗಡಿ ಪ್ರದೇಶಗಳಲ್ಲಿರುವ ತೀರಾ ಹಿಂದುಳಿದ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಸ್ಥಳೀಯವಾಗಿ ವಾಸ್ತು ರೂಪದಲ್ಲಿ ಸಂಪನ್ಮೂಲವನ್ನು ಕ್ರೋಢೀಕರಿಸುತ್ತೇವೆ. ಶಿಡ್ಲಘಟ್ಟದ ಈ ವಸತಿ ಶಾಲೆಗೆ ಬಣ್ಣ ಬಳಿದು ಸಿಂಗರಿಸಲು ಅಗತ್ಯ ಬಣ್ಣ ಇನ್ನಿತರೆ ಪರಿಕರಗಳನ್ನು ಸ್ಥಳೀಯ ಶಾಸಕ ರವಿಕುಮಾರ್ ಅಣ್ಣನವರು ಈಗಾಗಲೇ ಕೊಡಿಸಿದ್ದಾರೆ. ಬೇರೆ ಯಾವುದಾದರೂ ಗಡಿ ಭಾಗದ ಶಾಲೆಯನ್ನು ಗುರುತಿಸಿದರೆ ಅದಕ್ಕೆ ಬಣ್ಣ ಬಳಿದು ಸಿಂಗರಿಸುವ ಕೆಲಸ ನಮ್ಮ ತಂಡ ಮಾಡಲಿದ್ದೇವೆ ಎಂದು ರಾಜಣ್ಣ ಅವರಿಗೆ ಮನವರಿಕೆ ಮಾಡಿಕೊಟ್ಟರು. ಜೊತೆಯಲ್ಲಿ ಈ ಕ್ಷೇತ್ರದಲ್ಲಿ ನಡೆಯುವಂಥ ಬೇರೆ ಶಾಲೆಗಳಿಗೆ ಆದಷ್ಟು ನಮ್ಮಿಂದ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಮಾಡೋ ಕೆಲಸಗಳಿಗೆ ಇವತ್ತೆಲ್ಲ ಅಭಿನಂದಿಸಿದ್ದಾರೆ. ನೋಡಿ ಇವರೆಲ್ಲ ನಿಮಗೋಸ್ಕರ ಎಲ್ಲ ಬಂದ್ಬಿಟ್ಟು ಇಷ್ಟೆಲ್ಲ ಧೈರ್ಯ ಸ್ಫೂರ್ತಿಯನ್ನು ಹೊಂದ್ತಾ ಇದ್ದಾರೆ. ದಯವಿಟ್ಟು ನೀವು ತುಂಬ ಚೆನ್ನಾಗಿ ಓದ್ಕೋಬೇಕು. ವಸತಿ ಶಾಲೆಗೆ ಬಣ್ಣ ಬಳಿಯಲು ವ್ಯವಸ್ಥೆ ಮಾಡಿದ ಶಾಸಕ ರವಿಕುಮಾರ್ ಹಾಗೂ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಅನು ಅಕ್ಕ ತಂಡದವರಿಗೆ ಅಭಿನಂದನೆಗಳನ್ನು ತಿಳಿಸಿದ ರಾಜಣ್ಣ ಅವರು ತಾಲೂಕಿನ ಯಾವುದಾದರೂ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಡುವುದಾಗಿ ತಿಳಿಸಿದರು. ಇಡೀ ರಾಜ್ಯದಲ್ಲೇ ತನ್ನದೇ ಆದ ಶೈಲಿಯಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೆ ವಿಶೇಷವಾಗಿ ಈ ಶಾಲೆಯ ಪ್ರಾಂಶುಪಾಲ ಅವರಿಗೆ ಭೇಟಿ ಮಾಡಿ ಕರೆಸಿ ಇವತ್ತು ನಿಮ್ಮ ಶಾಲೆಗೆ ಒಂದು ಸುಣ್ಣ ಬಣ್ಣ ಮತ್ತು ಸಣ್ಣ ಪುಟ್ಟ ಅಭಿವೃದ್ಧಿ ಬಗ್ಗೆ ಅವರು ಕಾಳಜಿ ವಹಿಸಿ ಅವರ ತಂಡ ಕೆಲಸ ಮಾಡ್ತಾ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಕ್ಷೇತ್ರದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನು ಉತ್ಸಾಹದಿಂದ ಇಡೀ ರಾಜ್ಯಾದ್ಯಂತ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಶಾಲೆಗಳ ಅಭಿವೃದ್ಧಿ ಇರ್ಬೋದು, ಅದಕ್ಕೆ ಪುನರ್ವಸತಿ ಇರ್ಬೋದು, ಸಣ್ಣ ಪುಟ್ಟ ಆ ಸ್ಥಳೀಯರ ಸಹಕಾರದಿಂದ ಅವ್ರು ಮಾಡೋ ಒಂದು ಉತ್ಸಾಹದಿಂದ ಅವರೊಂದು ತಂಡ ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಿನ ಬಚ್ಚನಹಳ್ಳಿ ಗ್ರಾಮದಲ್ಲಿ ಕೂಡ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಕೆಲಸ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಇಲ್ಲಿನ ಎಲ್ಲ ಜನಪ್ರತಿನಿಧಿಗಳು ಕೂಡ ಅವರು ಆಗ್ಲೇ ಹೇಳಿದ್ರು, ಬಂದಾಗ ಮಾತಾಡೋ ಹಿಂದೆ ಶಾಸಕರಿಗೆ ಹಾಲಿ ಶಾಸಕರು ಭೇಟಿ ಕೊಟ್ಟು ತಮ್ಗೆಲ್ಲಾ ರೀತಿಯಲ್ಲಿ ಕೂಡ ಸಹಕಾರ ಕೊಟ್ಟರೆ ಬಹಳ ಸಂತೋಷ. ನನಗೂ ಕೂಡ ನಮ್ಮೆಲ್ಲ ಸ್ನೇಹಿತರೆಲ್ಲ ಹಿಂಗೆ ಒಬ್ಬ ಸಮಾಜ ಸೇವಕರು ಬಂದಿರೋ ನಾವು ಕೂಡ ಉತ್ತೇಜನ ಕೊಡಬೇಕು, ಅವ್ರ ಸಹಕಾರ ಕೊಡಬೇಕು. ಅವರಿಂದ ನಾವು ಕೂಡ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಯಾವ ರೀತಿ ಅವ್ರು ಸಹಾಯ ಮಾಡ್ತಾರೆ ವಿಶೇಷವಾಗಿ ನಿಮ್ಗೆಲ್ಲ ಅವರು ಸ್ಫೂರ್ತಿ ಆಗಬೇಕು. ಅಕ್ಕ ಹನು ತಂಡ, ವಸತಿ ಶಾಲೆಯ ವಾರ್ಡನ್ ಎಂಕೆ ನಾಗರಾಜ್, ಸಿಬ್ಬಂದಿ ನರಸಿಂಹಯ್ಯ, ಗಾಯತ್ರಿ, ನಾಗವೇಣಿ, ಚೌಡಮ್ಮ, ಮುಖಂಡರಾದ ವೆಂಕಟರೆಡ್ಡಿ, ನೆಹರು ಯುವ ಕೇಂದ್ರ ಸಲಹಾ ಸಮಿತಿ ಸದಸ್ಯ ನಡಿಪಿನಾಯಕನಹಳ್ಳಿ ಅಜಿತ್ ಕುಮಾರ್, ಗುಡಿಹಳ್ಳಿ ಮಂಜುನಾಥ್, ಚೆಲುವರಾಜ್, ರಾಕೇಶ್, ವೆಂಕಟೇಶ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ರಸ್ತೆ ಸಂಚಾರ ನಿಯಮಗಳನ್ನು ಪಾಲಿಸಿದರೆ ಮಾತ್ರ ದ್ವಿಚಕ್ರ ಮತ್ತು ವಾಹನ ಸವಾರರ ಜೀವ ಮತ್ತು ಜೀವನ ಸುಖಮಯವಾಗಿರುತ್ತದೆ. ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಅನ್ನು, ಕಾರು ಚಾಲಕರು ಸೀಟ್ ಬೆಲ್ಟ್ ಅನ್ನು ಹಾಕಿ. ಏಕಮುಖ ರಸ್ತೆ ಸಂಚಾರ ಸಿಗ್ನಲ್ ದಾಟುವ ಕೆಲಸ ಮಾಡಬೇಡಿ. ರಾಮಣ್ಣನವರಂತಹ ಹೆಲ್ಮೆಟ್ ದಾನಿಗಳ ಕಳಕಳಿಯಿಂದಾದರೂ ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶಿ ನೇರಳೆ ವೀರಭದ್ರಯ್ಯ ಭವಾನಿ ಸಾರ್ವಜನಿಕರಿಗೆ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಪದಾಧಿಕಾರಿಗಳು, ಬೆಸ್ಟ್ ಪಿಯು ಕಾಲೇಜು ಮತ್ತು ಗೋಲ್ಡನ್ ಗ್ಲಿಮ್ಸ್ ಕಾಲೇಜು ಹಾಗೂ ವಕೀಲರ ಸಂಘದ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಹಸಿರು ಬಾವುಟ ತೋರಿಸುವ ಮೂಲಕ ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು. ಜಿಲ್ಲಾ ನ್ಯಾಯಾಲಯದ ಆವರಣದಿಂದ ಹೊರಟ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಮೂಡಿಸಿ ಶಿಡ್ಲಘಟ್ಟ ವೃತ್ತದಲ್ಲಿ ಹೆಲ್ಮೆಟ್ ಹಾಕದೆ ದ್ವಿಚಕ್ರ ಓಡಿಸುತ್ತಿದ್ದ ಸಾರ್ವಜನಿಕರಿಗೆ, ಬೈಕ್ ಸವಾರರಿಗೆ ಹೋಟೆಲ್ ರಾಮಣ್ಣ ಉಚಿತ ಹೆಲ್ಮೆಟ್ಗಳನ್ನು ನೀಡಿ ಪ್ರತಿದಿನ ಹೆಲ್ಮೆಟ್ ಧರಿಸಿಯೇ ರಸ್ತೆಗೆ ಬರಬೇಕು, ಇಲ್ಲದಿದ್ದರೆ ದಂಡ ವಿಧಿಸಿ ಕೇಸು ಹಾಕುವುದಾಗಿ ಎಚ್ಚರಿಕೆ ನೀಡಲಾಯಿತು. ಈ ವೇಳೆ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಸತ್ರ ನ್ಯಾಯಾಧೀಶಿ ನೇರಳೆ ವೀರಭದ್ರಯ್ಯ ಭವಾನಿ, ಮೇಡಂ, ರಸ್ತೆ ನಿಯಮ ಪಾಲಿಸಿದ್ರೆ ಮಾತ್ರ ವಾಹನ ಸವಾರರ ಜೀವ ಮತ್ತು ಜೀವನ ಎರಡೂ ಸೇಫ್ ಆಗಿ ಇರುತ್ತದೆ. ಸಮಾಜ ಸೇವಕ ರಾಮಣ್ಣನಂತವರು ಹೆಲ್ಮೆಟ್ ದಾನ ಮಾಡ್ತಿದ್ದಾರೆ. ಅಂತವರ ಕಾಳಜಿಗಾದರೂ ತಾವು ಹೆಲ್ಮೆಟ್ ಧರಿಸಿ. ಹೆಲ್ಮೆಟ್ ಸಿಗದಿದ್ದವರು ನೀವೇ ಹಣ ಪಾವತಿಸಿ ಹೆಲ್ಮೆಟ್ ಕೊಂಡುಕೊಂಡು ಧರಿಸಿ. ಇದರಿಂದ ನಿಮ್ಮ ಜೀವದ ಜೊತೆಗೆ ನಿಮ್ಮನ್ನ ಅವಲಂಬಿಸಿರುವ ಕುಟುಂಬವು ಸುಖವಾಗಿರುತ್ತದೆ ಎಂದರು. ನಮ್ಮಲ್ಲಿ ಈ ಥರ ಚಿಕ್ಕ ಪುಟ್ಟ ಏನಾದರೂ ಆಕ್ಸಿಡೆಂಟ್ ಆಗಿದ್ರು ಕೂಡ ಅವ್ರು ಕೊಟ್ಟಿರೋ ಹೆಲ್ಮೆಟ್
ಅದಕ್ಕೆ ಅವ್ರ ಉದ್ದೇಶ ನೋಡ್ಕೊಂಡು ನಾನು ಯಾರ್ಯಾರಿಗೋ ಹೆಲ್ಮೆಟ್ ಕಡೆಯಿಂದ ಸಿಕ್ಕಿರೋದಿಲ್ವೋ ಅಂಥವ್ರು ಪ್ಲೀಸ್ ನೀವು ನಿಮ್ಮ ಸ್ವಂತ ಹಣದಿಂದ ಪರ್ಚೇಸ್ ಮಾಡ್ಕೊಂಡು ಹೆಲ್ಮೆಟ್ ಹಾಕೊಳ್ಳಿ. ಅದನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. ಜಾಥಾ ಯಶಸ್ವಿಯಾಗಿ ವಿದ್ಯಾರ್ಥಿ ಜೊತೆಗೆ ಹೆಜ್ಜೆ ಹಾಕಿದ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮಾತನಾಡಿ, ದ್ವಿಚಕ್ರ ವಾಹನದಲ್ಲಿ ಮೂವರನ್ನ ಕೂರಿಸಿಕೊಳ್ಳುವುದು, ಸಿಗ್ನಲ್ ಜಂಪ್ ಮಾಡುವುದು, ಸೀಟ್ ಬೆಲ್ಟ್ ಧರಿಸದೇ ಇರುವುದು, ವೀಲಿಂಗ್ ಮಾಡಿ ಸಿಕ್ಕಿ ಹಾಕಿಕೊಳ್ಳುವುದು ದಂಡಕ್ಕೆ ಆಹ್ವಾನ ನೀಡಿದಂತಾಗುತ್ತದೆ ಎಂದರು. ಅದು ಎಲ್ಲ ಈಸಿ ಆಗುತ್ತೆ. ಅದೇ ನಂಬಿಕೆ ಇದೆ ಈ ಪ್ರೋಗ್ರಾಮ್ ಆದಮೇಲೆ ಸ್ವಲ್ಪ ನಮ್ಮಲ್ಲಿ ರೆಫರೆನ್ಸ್ ಆಗುತ್ತೆ ಮತ್ತು ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ. ರಸ್ತೆ ಸುರಕ್ಷತಾ ಜಾಗೃತಿ ಜಾಥಾದಲ್ಲಿ ನ್ಯಾಯಾಧೀಶರುಗಳಾದ ಶ್ರೀಧರ್, ಸವಿತಾ ಕುಮಾರಿ, ಲತಾ ಕುಮಾರಿ, ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಿಲ್ಪಾ, ವಕೀಲರ ಸಂಘದ ಅಧ್ಯಕ್ಷ ಕೆವಿ ಅಭಿಲಾಷ್, ವಕೀಲರ ಸಂಘದ ಕಾರ್ಯದರ್ಶಿ ವೆಂಕಟೇಶ್, ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯರಾದ ಹೋಟೆಲ್ ರಾಮಣ್ಣ, ಕೆಎಸ್ ನಾರಾಯಣಸ್ವಾಮಿ, ಹೆನ್ರಿ ಪ್ರಸನ್ನ, ಗುಂಪು ಮರದ ಆನಂದ್, ನರ್ಮದಾ ರೆಡ್ಡಿ, ಇಬ್ರಾಹಿಂ, ಕಲೀಲ್, ಬೆಸ್ಟ್ ಪಿಯು ಕಾಲೇಜು ಮತ್ತು ಗೋಲ್ಡನ್ ಗ್ಲಿಮ್ಸ್ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹಣ ದುಡ್ಡು ಇದ್ರೆ ನೀವು ವ್ಯಾಪಾರ ಮಾಡಿಕೊಳ್ಳಿ, ಅದು ಬಿಟ್ಟು ಇಲ್ಲಿ ಬಂದು ರಾಜಕೀಯ ಮಾಡಲು ದುಡ್ಡು ಒಂದೇ ಇದ್ರೆ ಸಾಲದು, ಸೇವೆ ಇರಬೇಕು. ನಮ್ಮ ಕ್ಷೇತ್ರ ಸೇಲ್ಗಿಲ್ಲ, ಸೇವೆಗೆ ಸೀಮಿತವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಕುರುವಪಲ್ಲಿ ಚಂದ್ರಶೇಖರ್ ರೆಡ್ಡಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಹೋಬಳಿ ನಾರೇಮದ್ದೇಪಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಅವಿಶ್ವಾಸ ಮಂಡನೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು, ಒಟ್ಟು 13 ಸದಸ್ಯರನ್ನ ಒಳಗೊಂಡಿರುವ ನಾರೇಮದ್ದೇಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ 7 ಮತಗಳು ಪಡೆಯುವ ಮೂಲಕ ನೂತನ ಅಧ್ಯಕ್ಷರಾಗಿ ಪ್ರಮೀಳಮ್ಮ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಫಲಿತಾಂಶವನ್ನು ಘೋಷಣೆ ಮಾಡಿದ್ದಾರೆ. ಫಲಿತಾಂಶ ಹೊರಬೀಳುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಬಾವುಟ ಹಿಡಿದು ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ಜೈಕಾರಗಳು ಕೂಗುತ್ತಾ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಕುರುವಪಲ್ಲಿ ಚಂದ್ರಶೇಖರ ರೆಡ್ಡಿ ಮಾತನಾಡಿ, ಶಾಂತಿಯುತವಾಗಿ ಮತ್ತು ಅಚ್ಚುಕಟ್ಟಾಗಿ ನಡೆಯುತ್ತಿರುವ ಈ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಸೋತಿರುವ ಸದಸ್ಯರು ಕೂಡ ನಮ್ಮವರೇ. ಆದರೆ ಅವರಿಗೆ ಹಣದ ಆಸೆ ತೋರಿಸಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ತಾವು ಪ್ರಯತ್ನ ಪಟ್ಟಿದ್ದೀರಾ. ಆದರೆ ನಮ್ಮ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಣ್ಣನವರ ಅಭಿವೃದ್ಧಿ ಕಾರ್ಯಗಳು, ಸಮಾಜಮುಖಿ ಕಾರ್ಯಗಳನ್ನು ಮೆಚ್ಚಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಎಂದರು. ಟೋಟಲ್ 13 ಇಲ್ಲಿ ಮೆಂಬರ್ಗಳಿದ್ದು, 13 ಜನ ಮೆಂಬರ್ಗಳಿದ್ದು, 13ರಲ್ಲಿ 7 ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ನಮ್ಮ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನು ಪ್ರಮೀಳಾರವರನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಮಾಡಿರ್ತಕ್ಕಂಥ ಎಲ್ಲ ಮೆಂಬರ್ಗಳಿಗೂ ಮತ್ತು ನಾರೇಮದ್ದೇಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಎಲ್ಲ ನಾಯಕರಿಗೂ, ಕಾರ್ಯಕರ್ತರಿಗೂ, ದೊಡ್ಡವ್ರಿಗೂ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕಟಾಚಲಪತಿ, ಶಿವಪುರ ವಿಶ್ವನಾಥ್, ಗಿರೀಶ್, ಡಿವಿ ರವಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಅನೇಕ ಸದಸ್ಯರು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ,
ಚಿಕ್ಕಬಳ್ಳಾಪುರ. ಎಲ್ಲರಿಗೂ ಕೂಡ ನಮಸ್ಕಾರ. 36ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ನಾವು ಕೈಗೊಂಡಿದ್ದೀವಿ. ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ರಸ್ತೆ ಸುರಕ್ಷತೆಯ ಬಗ್ಗೆ ಗಮನವನ್ನು ಕೊಡಬೇಕು ಮತ್ತು ರಸ್ತೆ ಸುರಕ್ಷತೆಗೆ ಸಂಬಂಧಿಸಿದಂಥ ನಿಯಮಗಳನ್ನು ಎಲ್ಲರೂ ಕೂಡ ಪಾಲನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜೀವನದ ದೃಷ್ಟಿಯಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಅಂಶ ಆಗಿದೆ. ಹಾಗಾಗಿ ವಾಹನ ಸವಾರರೇ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ವಾಹನಗಳ ದಾಖಲೆಗಳು ಚಾಲ್ತಿಯಲ್ಲಿರುವಂತೆ ಕ್ರಮವನ್ನು ವಹಿಸಿರಿ. ವಾಹನಗಳನ್ನು ಚಲಾಯಿಸುವಾಗ ಚಾಲಕ ಇರ್ಬೋದು ಅಥವಾ ಸಿಬ್ಬಂದಿ ಇರ್ಬೋದು, ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಬೇಕು. ಅದು ನಮ್ಮ ಜೀವವನ್ನು ಕಾಪಾಡುತ್ತೆ. ವಾಹನಗಳನ್ನು 18 ವರ್ಷಕ್ಕಿಂತ ಒಳಪಟ್ಟಿರುವ ಚಿಕ್ಕ ಮಕ್ಕಳು ಚಲಾಯಿಸುವಂತಿಲ್ಲ. ಯಾರೂ ಕೂಡ 18 ವರ್ಷ ಕಡಿಮೆ ವಯಸ್ಸಿನ ಮಕ್ಕಳು ವಾಹನವನ್ನು ಚಲಾಯಿಸಬೇಡಿ. ಲಘು ಮೋಟಾರ್ ವಾಹನಗಳನ್ನು ಚಲಾಯಿಸುವಾಗ ಕಡ್ಡಾಯವಾಗಿ ಸೀಟ್ ಬೆಲ್ಟನ್ನು ಧರಿಸಬೇಕಾಗಿರೋದು ಕಡ್ಡಾಯ. ಕುಡಿದು ವಾಹನಗಳನ್ನು ಚಲಾವಣೆ ಮಾಡಬೇಡಿ. ದ್ವಿಚಕ್ರ ವಾಹನಗಳನ್ನು ಬಳಕೆ ಮಾಡಬೇಕಾದ್ರೆ ಎರಡೂ ಬದಿಯಲ್ಲೂ ಕೂಡ ಮಿರರ್ಗಳನ್ನು ಅಳವಡಿಸಿಕೊಳ್ತಕ್ಕಂಥದ್ದು ಕೂಡ ಕಡ್ಡಾಯ. ವಾಹನಗಳನ್ನು ಸಂಚರಿಸುವಾಗ, ವಾಹನಗಳನ್ನು ನೀವು ಡ್ರೈವ್ ಮಾಡಬೇಕಾದ್ರೆ ಸಂಚಾರಿ ನಿಯಮಗಳನ್ನು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿದರೆ ನಾವು ಮತ್ತೊಬ್ಬರ ಜೀವವನ್ನು ಕಾಪಾಡಿಕೊಳ್ಬೋದು ಮತ್ತು ನಮ್ಮ ಜೀವವನ್ನು ಕೂಡ ಕಾಪಾಡಿಕೊಳ್ಬೋದು. ರಸ್ತೆ ದಾಟುವಾಗ ದಯಮಾಡಿ ಎರಡೂ ಬದಿಗಳಲ್ಲಿ ಕೂಡ ನೋಡಿ, ಯಾವುದೇ ವಾಹನಗಳು ಸಂಚರಿಸ್ತಾ ಇಲ್ಲ ಅಂದಾಗ ಮಾತ್ರ ರಸ್ತೆಯನ್ನು ದಾಟ್ರಿ. ಹಾಗೆಯೇ ರಸ್ತೆಯ ಮೇಲೆ ಆಗಿರ್ತಕ್ಕಂಥ ಝೀಬ್ರಾ ಲೈನ್ಸ್ ಏನಿದೆ ಅದನ್ನು ನೀವು ಗಮನಿಸಬೇಕಾಗುತ್ತೆ. ಹಾಗೆಯೇ ಟ್ರಾಫಿಕ್ ರೂಲ್ಸನ್ನು ನೋಡ್ಕೊಳ್ಬೇಕಾಗುತ್ತೆ. ಟ್ರಾಫಿಕ್ ಸಿಗ್ನಲ್ಸ್ಗಳನ್ನು ಗಮನದಲ್ಲಿಟ್ಕೊಂಡು ವಾಹನಗಳನ್ನು ಸರಿಯಾದ ರೀತಿಯಲ್ಲಿ ಚಲಾವಣೆ ಮಾಡಲಿಕ್ಕೆ ನೀವು ಗಮನವನ್ನು ಹರಿಸಿ. ವಾಹನಗಳ ಸೀಟಿಂಗ್ ಕೆಪಾಸಿಟಿ ಏನಿದೆ ಅದನ್ನು ಮೀರಿ ಜನರನ್ನು ವಾಹನಗಳಲ್ಲಿ ತುಂಬಿಸ್ಕೊಂಡು ಹೋಗಬೇಡಿ. ಪುಟ್ಟ ಮಕ್ಕಳನ್ನು ದ್ವಿಚಕ್ರ ವಾಹನಗಳಲ್ಲಿ ಕೊಂಡೊಯ್ಯುವಾಗ ಸೇಫ್ಟಿ ಹಾರ್ನೆಸ್ಸನ್ನು ಕಡ್ಡಾಯವಾಗಿ ಧರಿಸಬೇಕು. ವಾಹನಗಳನ್ನು ಚಲಾಯಿಸುವಾಗ ಯಾವುದೇ ಕಾರಣಕ್ಕೂ ಕೂಡ ಮೊಬೈಲ್ ಫೋನನ್ನು ಬಳಸಬೇಡಿ. ಅಪಘಾತಕ್ಕೀಡಾದಂಥವ್ರನ್ನ ಕೂಡಲೇ ಆಸ್ಪತ್ರೆಗೆ ಸೇರಿಸಲಿಕ್ಕೆ, ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಕ್ರಮವನ್ನು ವಹಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿದೆ. ಹಾಗಾಗಿ ಅದನ್ನು ನೀವು ಅಪಘಾತಕ್ಕೀಡಾದಂಥ ಸಂದರ್ಭಗಳಲ್ಲಿ ಜನರನ್ನು ಪ್ರಥಮ ಚಿಕಿತ್ಸೆಗೆ ಒಳಪಡಿಸಿ ಅವರನ್ನು ಹತ್ತಿರದ ಸಮೀಪದ ಆಸ್ಪತ್ರೆಗಳಿಗೆ ಸೇರಿಸುವ ಮೂಲಕ ಜನರ ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾಗರಿಕರಾಗಿ ನಾವು ಮಾಡಬೇಕು. ಹಾಗಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ನಾವೆಲ್ಲರೂ ಕೂಡ ಪಾಲಿಸೋಣ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ. ನಮಸ್ಕಾರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕಳೆದ 30 ವರ್ಷಗಳಿಂದ ಜೀವಿಕ ಸಂಘಟನೆ ಮೂಲಕ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಗುಡಿಬಂಡೆ ತಾಲೂಕಿನ ಬೀಚಗನಹಳ್ಳಿಯ ಜೀವಿಕ ನಾರಾಯಣಸ್ವಾಮಿಯವರು ಜಿಲ್ಲಾ ಮಟ್ಟದ ಗಣರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಜೀವಿಕ ಸಂಘಟನೆಯ ಡಾಕ್ಟರ್ ಕಿರಣ್ ಕಮಲಾ ಪ್ರಸಾದ್ ನೇತೃತ್ವದಲ್ಲಿ ಅವರು ಜೀತ ಸಮಸ್ಯೆ, ಬಾಲ ಕಾರ್ಮಿಕರು, ಮಕ್ಕಳ ಹಕ್ಕುಗಳು, ಮಹಿಳಾ ಸ್ವಸಹಾಯ ಸಂಘಗಳು ಮತ್ತು ಪೌರ ಕಾರ್ಮಿಕರು, ಸಫಾಯಿ ಕರ್ಮಚಾರಿಗಳ ಆರೋಗ್ಯ, ಅಸ್ಪೃಶ್ಯತೆ ನಿರ್ಮೂಲನೆಗಾಗಿ ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಬೀದಿ ನಾಟಕಗಳ ಮೂಲಕ ಜಾಗೃತಿ ಮೂಡಿಸಿದ್ದರು. ಇವರ ಸೇವೆ ಗುರುತಿಸಿ ಮಾನವ ಧರ್ಮ ಪೀಠದ ಶ್ರೀ ಜಚನಿ ನಿಡುಮಾಮಿಡಿ ಸ್ವಾಮೀಜಿ ಅವರು 2015 ಡಿಸೆಂಬರ್ 25ರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳ ಉತ್ತಮ ಸಂಘಟದ ಸದ್ಭಾವನಾ ಪ್ರಶಸ್ತಿ ನೀಡಿ ಗೌರವಿಸಿದ್ದರು. 2021 ಫೆಬ್ರವರಿ 6ರಂದು ತಮಿಳುನಾಡು ರಾಜ್ಯದ ಪ್ರತಿಷ್ಠಿತ ಗ್ಲೋಬಲ್ ಹ್ಯೂಮನ್ ಪೀಸ್ ವಿಶ್ವವಿದ್ಯಾಲಯವು ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. ರಸ್ತೆಯಲ್ಲಿ ಆಯಾಸಗೊಂಡು ಪಕ್ಕದಲ್ಲೇ ಇದ್ದ ವಾಹನದಲ್ಲಿ ಕುಳಿತುಕೊಂಡ ಯುವಕನೋರ್ವ ವಾಹನದಲ್ಲಿ ಸಾವನ್ನಪ್ಪಿರುವ ಘಟನೆ ಗೌರಿಬಿದನೂರು ನಗರದಲ್ಲಿ ನಡೆದಿದೆ. ಮೃತ ಯುವಕನನ್ನು ನಗರದ ಅಭಿಲಾಷ್ ಲೇಔಟ್ ನಿವಾಸಿ ಸಲ್ಮಾನ್ ಎಂದು ಗುರುತಿಸಲಾಗಿದ್ದು, ಈ ಘಟನೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಳಿ ನಡೆದಿದೆ. ಕಳೆದ 2 ದಿನಗಳ ಹಿಂದೆ ಮೂರ್ಛೆ ರೋಗದಿಂದ ಅಸ್ವಸ್ಥತೆ ಹೊಂದಿದ್ದ ಸಲ್ಮಾನ್ ಇಂದು ದಾರಿಯಲ್ಲಿ ನಡೆದುಕೊಂಡು ಹೋಗುವ ವೇಳೆ ಅಧಿಕ ಆಯಾಸಗೊಂಡು ರಸ್ತೆಯ ಪಕ್ಕದಲ್ಲೇ ಇದ್ದ ಬುಲೆರೋ ವಾಹನದಲ್ಲಿ ಕುಳಿತುಕೊಂಡಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇನ್ನು ವಾಹನಕ್ಕೆ ಸ್ಟಿಕರಿಂಗ್ ಮಾಡಿಸಲು ಬೀಗ ಹಾಕದೆ ಊಟಕ್ಕೆ ಹೋಗಿದ್ದ ಗಂಗಸಂದ್ರ ನಿವಾಸಿ ವಾಹನದ ಚಾಲಕ ಮತ್ತೆ ಬಂದು ನೋಡುವಷ್ಟರಲ್ಲಿ ಯುವಕ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಸ್ಥಳಕ್ಕೆ ಗೌರಿಬಿದನೂರು ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಹಳ್ಳಿ ಸುತ್ತಿ ದಲಿತ ಕೇರಿಗಳಲ್ಲಿ ಕುಳಿತು ಸಮಸ್ಯೆ ಬಗೆಹರಿಸುತ್ತಿದ್ದೇನೆ. ತಾಲೂಕು ಕಚೇರಿ ಮುಂದೆ ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡುವುದರಿಂದ ಸಮಸ್ಯೆ ಬಗೆಹರಿಯೋಲ್ಲ. ಟಾಂಗ್ ಕೊಟ್ಟ ಪ್ರದೀಪ್ ಈಶ್ವರ್. ರೈತರ ಹಾಲಿಗೆ ಪ್ರೋತ್ಸಾಹಧನ ನೀಡಲು ಸರ್ಕಾರದ ಬಳಿ ಹಣ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ ಸಂಸದ ಸುಧಾಕರ್. ಈ ನ್ಯೂಸ್ ಟಿವಿ ವರದಿಗೆ ಸ್ಪಂದಿಸಿದ ಅಧಿಕಾರಿಗಳು ಅಂಬೇಡ್ಕರ್ ಭವನ ನಿರ್ವಹಣಾ ಸಮಿತಿ ಸಭೆ. ಅಂಬೇಡ್ಕರ್ ಭವನದ ಆಧುನೀಕರಣಕ್ಕೆ ಕ್ರಮ ಕೈಗೊಳ್ಳುವ ಭರವಸೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.